ಎಲ್ರಿಗೂ ವಂದನೆಗಳು. ಇವತ್ತಿನ ಈ ಒಂದು ಹೊಸ ಪ್ರೊಫೈಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇವತ್ತಿನ ಪ್ರೊಫೈಲ್ ಬಂದ್ಬಿಟ್ಟು ಬ್ಯೂಟಿ ಪಾರ್ಲರ್ ರಾಜೇಶ್ವರಿ. ಇದು ನೋಡಿ, ಇವರ ಒಂದು ವಿವರ ಈ ರೀತಿಯಾಗಿದೆ. ಇವ್ರದ್ದು ಊರು ಬಂದ್ಬಿಟ್ಟು ತಿಪ್ಟೂರು. ಬ್ಯೂಟಿ ಪಾರ್ಲರ್ ವರ್ಕ್ ಮಾಡೋದಿವರು. ವಯಸ್ಸು ಬಂದ್ಬಿಟ್ಟು 34 ವರ್ಷ ಆಗಿದೆ. ಕೂದಲು ಕಪ್ಪಾಗಿದೆ ಮತ್ತು ಉದುರಿ ಹೋಗ್ತಾ ಇದ್ದಾವೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು 34 ವರ್ಷಕ್ಕೆ ಈಗ ಆಗ್ತಾ ಇದೆ ಸ್ನೇಹಿತರೆ. ಇನ್ನು ಅಣ್ಣ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಇದ್ದಾನೆ. ದೇವನಹಳ್ಳಿ ಏರ್ಪೋರ್ಟಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾನೆ. ಇನ್ನು ಕೆಳಗೆ ಮೇಲೆ ಎಲ್ಲ ದಪ್ಪ ಆಗ್ಬಿಟ್ಟಿದ್ದಾವೆ. ಹಗಲು ರಾತ್ರಿ ಗಂಡ ಚೆನ್ನಾಗಿ ಇಚ್ಕಾಡ್ತಾನಂತೆ. ಹಾಗಾಗಿ ಎಲ್ಲ ಕೆಳಗೆ ಮೇಲೆಲ್ಲ ಹಿಗ್ಗಿಸಿದ್ದಾನೆ ಅಂತ ಹೇಳಿದ್ದಾರೆ. ಬ್ಯೂಟಿ ಪಾರ್ಲರ್ಗೆ ಬಂದರೆ 2 ತೂತ ಕೊಡ್ತೀನಿ, ಹಿಂದೆ ಒಂದು ಮುಂದೆ ಒಂದು ಅಂತ ಹೇಳಿದ್ದಾರೆ ಸ್ನೇಹಿತರೆ. 2ರಲ್ಲಿ ಯಾವ್ದಾದ್ರು ಇಷ್ಟ ಆಗುತ್ತೋ ಅದನ್ನು ನೀವು ಸಂಪೂರ್ಣವಾಗಿ ಅನುಭವಿಸ್ಬೋದು. ಇನ್ನು ನಿರ್ಧಾರಗಳ ಬಗ್ಗೆ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು ನೋಡ್ಬೋದು. ಮೊದಲನೇದಾಗಿ ಏನೇ ಕೆಲಸ ಇದ್ರೂ ಪರವಾಗಿಲ್ಲ, ಒಂದು ಫೋನ್ ಮಾಡಿದ್ರೆ ಸಾಕು, ಕಾಚ ಯಾವುದು ಹಾಕಿದ್ದೀನಿ ಅಂತ ಎತ್ತಿ ತೋರಿಸ್ತೀನಿ, ಓಕೆನಾ. ಎಷ್ಟೇ ಬಿಸಿ ಇದ್ರೂ ಕೂಡ ಇವರು ಈ ಒಂದು ಕೆಲಸವನ್ನು ಮಾಡ್ತಾರಂತೆ ಸ್ನೇಹಿತರೆ. ಯಾಕೆಂದರೆ ತುಂಬ ಖುಷಿಯಾಗಿರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನೀವು ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ಮುಂದೆ ತುಂಬ ಮತ್ತು ಯಾರ ಜೊತೆನೂ ಮಾತನಾಡುವುದಿಲ್ಲ. ಯಾಕೆಂದರೆ ನನಗೆ ಅಷ್ಟೊಂದು ಸಮಯ ಇಲ್ಲ, ಬೇಗ ನಿರ್ಧಾರ ತಿಳಿಸ್ಬೇಕು. ಹಾಗಾಗಿ ಜಾಸ್ತಿ ಟೈಮ್ ಕೊಡಲ್ವಂತೆ, ಬೇಗ ನಿರ್ಧಾರ ಹೇಳ್ಬೇಕಷ್ಟೇ. ಕಾಚ ಚೆನ್ನಾಗಿದೆಯಲ್ವ ಅಂತ ಹೇಳ್ಬಿಟ್ಟು. ಇನ್ನು ಅಮ್ಮ ಅಜ್ಜಿ ಥರ ಆಗೋಗಿದ್ದಾರೆ. ತುಂಬ ವಯಸ್ಸಾಗಿದೆ, ಮಂಡಿ ನೋವು ಅಂತಾರೆ. 24 ಗಂಟೆನೂ ಕೂಡ ಅವ್ರಿಗೆ ಮಂಡಿ ನೋವು ಅಂತ ಹೇಳ್ಬಿಟ್ಟು ಕೂತಿದ್ದ ಕಡೆಯೇ ಕೂತ್ಕೋತಾರಂತೆ ಸ್ನೇಹಿತರೆ. ಜಾಸ್ತಿ ಹೊತ್ತು ಎಲ್ಲೂ ತಿರುಗಾಡಕ್ಕೆ ಹೋಗಲ್ಲ ಅವರು. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಬ್ಯೂಟಿ ಪಾರ್ಲರ್ಗೆ ಯಾರಾದರೂ ಬಂದರೆ ತೂತು ಚೀಪಲು ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾಕೆಂದರೆ ಅವರಿಗೆ ಸಂಪೂರ್ಣವಾಗಿ ಬಂದವರು ಸಂಪೂರ್ಣವಾಗಿ ಖುಷಿಯಿಂದ ಹೋಗಬೇಕು ಅಂತಕ್ಕಂಥದ್ದು ಅವರ ಒಂದು ನಿರ್ಧಾರ ಆಗಿರುತ್ತೆ ಮತ್ತು ಆಸೆನೂ ಕೂಡ ಆಗಿರುತ್ತೆ. ಇನ್ನು ಕೆಲಸ ಖಾಲಿ ಇದೆಯಂತೆ ಸ್ನೇಹಿತರೆ. ಎಲ್ಲಿ ಏನು ಎತ್ತ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ನೋಡ್ಬೋದು. ಗಂಡಸರಿಗೆ ಕಸ ಗುಡಿಸುವ ಕೆಲಸ ಕೊಡ್ತೀನಿ, ಆದರೆ ಸಂಬಳ ಮಾತ್ರ ಕೇಳಬಾರ್ದು. ಏಕೆಂದರೆ ಸ್ವಲ್ಪ ಮನೆ ಕಡೆ ಸ್ವಲ್ಪ ಸಮಸ್ಯೆ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇವರು ಸಂಬಳವನ್ನು ಕೊಡಲ್ವಂತೆ. ಬೇಕಾದರೆ ಅದರ ಬದಲು ಬೇರೆ ಏನಾದರೂ ಕೊಡ್ತೀನಿ, ಓಕೆನಾ ಅಂತ ಹೇಳಿದ್ದಾರೆ. ಏನು ಬೇಕಾದರೂ ಕೇಳಿದ್ರೂ ಕೂಡ ಕೊಡ್ತಾರವರು. ಎಷ್ಟೇ ಸಲ ಕೇಳಿದ್ರು ಚೀಪಲ್ಲಿ ಅನುಮತಿ ಕೊಡ್ತೀನಿ ಬೇಕಾದರೆ, ಆದರೆ ಅಕ್ಕಪಕ್ಕದವರು ಯಾರೂ ಕೂಡ ಇರಬಾರ್ದು. ಆಗ ಮಾತ್ರ ಅದೆಲ್ಲ ಸಾಧ್ಯ. ಎಷ್ಟು ಸಲ ಬೇಕಾದ್ರೂ ತೂತನ ಕೊಡ್ತಾರೆ ಚೀಪೋದಕ್ಕೆ. ಇನ್ನು ಕೊನೆಯದಾಗಿ ಸ್ವಲ್ಪ ದಪ್ಪ ಇದೆ ನಂದು, 2 ಸಲ ನುಗ್ಗಿಸಿದರೆ ಸಾಕು, ರಸ ಚಿಮ್ಮುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ದಪ್ಪ ಇರೋದ್ರಿಂದ ಸ್ವಲ್ಪ ಬೇಗನೆ ಪಟಕ್ ಅಂತ ಅದು ಆರುತ್ತೆ, ಓಕೆನಾ. ಅನುಭವ ಮಾಡಿದವರಿಗೆ ಅನುಭವ ಇರುತ್ತೆ ಅದು. ಇದಿಷ್ಟು ಇವತ್ತಿನ ಈ ಒಂದು ಪ್ರೊಫೈಲ್ನ ಮಾಹಿತಿ ಆಗಿರುತ್ತೆ, ಓಕೆನಾ. ಇಷ್ಟಾದರೆ ಅಲ್ಲಿ ಒಂದು ಲೈಕನ್ನು ಕೊಡಿ.